ಕೋಲಾರ ಭಾಳ ಅತ್ಯಂತ ಸೌಹಾರ್ದತವಾಗಿರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ ಆಗಿತ್ತು. ನೀವು ಬಂದ ನಂತರ ಭಾವನೆಗಳನ್ನು ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರಿ. ಎರಡು ಧರ್ಮಗಳ ಮಧ್ಯೆ ವ್ಯತ್ಯಾಸಗಳು ತರುವಂಥ ಕೆಲಸಗಳನ್ನು ಮಾಡಿದ್ರಿ ಅಂತಕ್ಕಂಥ ಆರೋಪವನ್ನು ಅಲ್ಲಿ ಮಾಡಿದರು. ಸೊ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ನಾನು ಹೇಳ್ತೀನಿ. ಇವತ್ತು ಕ್ಲಾಕ್ ಟವರು ಮಹಾರಾಜರ ಕಾಲದಿಂದ, ಮೈಸೂರು ಮಹಾರಾಜರ ಕಾಲದಿಂದ ಈ ಕೋಲಾರದ ಆಸ್ತಿ ಅದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಧರ್ಮದ ಫ್ಲಾಗನ್ನು ಹಾಕೊಂಡವರು ಅಲ್ಲಿ ಎಷ್ಟು ಲಾಠಿ ಚಾರ್ಜ್ ಆಗಿತ್ತು, ಎಷ್ಟು ಗೋಲಿಬಾರ್ ಆಗಿತ್ತು, ಎಷ್ಟು ಕೊಲೆಗಳಾಗಿತ್ತು. ಅವತ್ತು ನಾನು ಇಲ್ಲಿ ಎಂಪಿ ಆಗಿದ್ದೆ, ಅಲ್ಲಿ ಭಾರತ ಧ್ವಜವನ್ನು ಆರಿಸಿದ್ದೆ. ಅದಕ್ಕೆ ಇವ್ರ ಕೊಟ್ಟೆವ್ರಿಗೆ ಬೀಳ್ಬೇಕು. ಇದು ಭಾರತ ದೇಶ. ನಾನ್ ಮಾಡಿರೋದು ಭಾರತದ ಧ್ವಜವನ್ನ ಅಲ್ಲಿ ಆರಿಸಿರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಮಾಡಿದ್ರೆ ಪಾಕಿಸ್ತಾನ ಇದನ್ನ ಅಷ್ಟೇ. NDA ಯಾಕೆ ಗೆಲ್ಲಿಸಬೇಕು ಸರ್ ಜನ? 5 ಕಾರಣ ಕೊಡಿ. NDA ಯಾಕೆ ಗೆಲ್ಲಿಸಬೇಕು ಅಂದ್ರೆ, ಒಂದು, ಇಡೀ ಪ್ರಪಂಚ ನಮ್ಮ ದೇಶವನ್ನು ಇವಾಗ ಅಭಿವೃದ್ಧಿಯಾಗಿ ನೋಡಬೇಕು ಅಂತಿದೆ. ಪ್ರಪಂಚ ನೋಡಿದಾಗ ನಾವು ಅದಕ್ಕೆ ಸಾಥ್ ಕೊಡಬೇಕಾಗುತ್ತೆ. ನಾವು ಅವ್ರಿಗೆ ಒಂದು ಬೆಂಬಲ ಸೂಚಿಸಬೇಕಾಗುತ್ತೆ. ಮೋದಿ ಅವರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದರೆ ನಾವು ಬೇಕೇ ಬೇಕಾಗುತ್ತೆ. NDA ಸರ್ಕಾರ ಬೇಕೇ ಬೇಕಾಗುತ್ತೆ. ನೀರಾವರಿ ಯೋಜನೆಗಳು ಏನು ಬೇಕಾಗಂದ್ರೆ ಅದು ಕೇಂದ್ರ ಸರ್ಕಾರದಿಂದ ಆಗಬೇಕಾಗುತ್ತೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗಲ್ಲ. ಇದೊಂದು. ನಾಲ್ಕನೇದು ಏನು APMC ಮಾರ್ಕೆಟ್ ಸುಮಾರು 10 ವರ್ಷದಿಂದ ಎಲ್ಲ ಸರ್ಕಾರಗಳು ಎಲ್ಲ ಪಲ್ಟಿ ಹೊಡಿತಾನೆ ಇದೆ. ಅದು ಕೇಂದ್ರದಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಆಗಿ ಬಂದೇ ಬರಬೇಕು. ಇದು ಒಂದು ಮಾಡಬೇಕು. ಮಾಡಿದಾಗ ರೈತರಿಗೆ ಎಲ್ಲರಿಗೂ ಉಪಯೋಗ ಆಗೇ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಇವೆಲ್ಲ ನೋಡ್ಕೊಂಡು ನಾವು NDA. ಗೌತಮ್ ಅವರೇ, ಕಾಂಗ್ರೆಸ್ ಅನ್ನ ಯಾಕೆ ಗೆಲ್ಲಿಸಬೇಕು? 5 ಕಾರಣ ಕೊಡಿ. ನಾವೇನು ಗ್ಯಾರಂಟಿ ಯೋಜನೆಗಳು ಇದಾಗಲೇ ಈಡೇರಿಸಿದ್ವಿ, ಅದ್ರ ಜೊತೆ ಕೇಂದ್ರದಲ್ಲಿ ಏನು ಅಧಿಕಾರಕ್ಕೆ ಬಂದ್ರೆ ನಾವೇನು ಗ್ಯಾರಂಟಿಗಳು ಕೊಡ್ತೀವಿ ಅದನ್ನು ನಾವು ಈಡೇರಿಸ್ತೀವಿ. ಆಮೇಲೆ ಮಹಿಳೆಯರಿಗೆ ರಕ್ಷಣೆ ಕೊಡ್ತೀವಿ, ಕೋಮು ಸೌಹಾರ್ದ ಇರ್ತೀವಿ, ಕೋಲಾರದ ಸಮಗ್ರ ಅಭಿವೃದ್ಧಿ. ಈಗ ಏನಾಗಿದೆ, ಬೆಮೆಲ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಅಸಂಖ್ಯಾತ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿಸ್ಬೇಕು. BGM ಅಲ್ಲಿ ನಾನೊಂದು ಮೆಡಿಕಲ್ ಕಾಲೇಜ್ ಕಟ್ಟಿಸ್ಬೇಕು ಅಂತ ನನಗೊಂದು ಐಡಿಯಾ ಇದೆ, ಆಯ್ತಾ. APMC ಈಗ ಇದು ಏಷ್ಯಾದಲ್ಲೇ ದೊಡ್ಡ APMC ಇದು, ಆದರೆ ವೆಹಿಕಲ್ ಮೂವ್ಮೆಂಟ್ಗೆ ಸಾಲ್ತಲ್ಲ ಇದು. ಇದನ್ನು ಸ್ವಲ್ಪ 50 ಎಕರೆಗೆ ಇದು ಮಾಡಬೇಕು. ಆಮೇಲೆ ಇಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂಗೆ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. KSE ಅವರು ಮಾತಾಡಿ ಇಲ್ಲೊಂದು ಕ್ರಿಕೆಟ್ ಸ್ಟೇಡಿಯಂ ಕಟ್ಟಿಸ್ತೀವಿ, ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ IPL ಅಥವಾ ರಂಜಿ ಮ್ಯಾಚ್ಗಳು ನಡಿಬೇಕು, ಇಲ್ಲಿ ಟೂರ್ನಮೆಂಟ್ಗಳು. ಕೋಲಾರದಲ್ಲಿ ಪೊಟೆನ್ಷಿಯಲ್ ಇದೆ. ಇದು ಬುದ್ಧಿವಂತರ ಜಿಲ್ಲೆ, ಬುದ್ಧಿವಂತರಿರೋರು. ಅನಿಲ್ ಅವರೇ, ನಿಮಗೆ ಲಾಸ್ಟ್ ಪ್ರಶ್ನೆ. ಇಬ್ಬರ ಮಧ್ಯದಲ್ಲಿ ಕೂಸು ಬಡವಾಗತ್ತಾ? ಸಾಧ್ಯನೇ ಇಲ್ಲ. ಕೂಸನ್ನ ದೆಹಲಿಗೆ ಕಳಿಸ್ತೀವಿ. 17 ಚುನಾವಣೆಗಳಾಗಿದೆ ಲೋಕಸಭೆ ಕೋಲಾರದಿಂದ. 15 ಚುನಾವಣೆಗಳಲ್ಲಿ ಎಷ್ಟು ಲೀಡ್ ತಗೊಳುತ್ತೆ ನಿಮ್ಮ ಪಕ್ಷ? 2 ಲಕ್ಷಕ್ಕೂ ಹೆಚ್ಚು ಲೀಡಲ್ಲಿ ನಾವು ಗೆಲ್ತೀವಿ. ಮುನ್ಸ್ವಾಮಿ ಅವರೇ, ನಿಮ್ಮ 5 ವರ್ಷದ ಕೆಲಸ ಈ ಬಾರಿ ಮೈತ್ರಿ ಅಭ್ಯರ್ಥಿನ ಗೆಲ್ಸುತ್ತಾ? 100ಕ್ಕೆ 100%. ಈ ಸೂರ್ಯ ಹುಟ್ಟೋದು ಎಷ್ಟಿದೆನೋ ಅಷ್ಟೇ ಇದೆ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಂತವುದು. ಎಷ್ಟು ಮಾರ್ಜಿನ್ ಎಷ್ಟು ಸರ್? ಕಡಿಮೆ ಇದ್ರೆ 3 ಲಕ್ಷ ವೋಟ್ ಲೀಡಲ್ಲಿ ಗೆಲ್ತೀರಿ ನಾವು. ಬಿಜೆಪಿ ಮತ್ತು JDS ನಿಂದ ಮಲ್ಲೇಶ್ ಬಾಬು ಅವರು ನಿಂತಿದ್ದಾರೆ, ಕಾಂಗ್ರೆಸ್ ನಿಂದ ಗೌತಮ್ ಅವರು ನಿಂತಿದ್ದಾರೆ. ಕಾಟೇಕಿ ಟಕ್ಕರ್ ಇದೆ. ನೋಡೋಣ ಯಾರು ವಿಜಯಶಾಲಿ ಆಗ್ತಾರೆ ಅಂತ. ಇದು ಇವತ್ತಿನ ಮೆಗಾ ಫೈಟ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.